Welcome to Dehamrita YouTube channel. Please subscribe, like and share. ಬನ್ನಿ ಫ್ರೆಂಡ್ಸ್, ಇವತ್ತು ಖಡಕ್ ಜೋಳದ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಹಾಗೆ ಚಪಾತಿ ಜೊತೆಗೆ ನಾವು ಹೀರೆಕಾಯಿ ಪಲ್ಯನ ಗ್ರೇವಿನ ಅನ್ನದ ಜೊತೆಗೂ ಕೂಡ ನಾವು ಹಾಕ್ಕೊಂಡು ತಿನ್ಬೋದು. ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತುಂಬ ಶಾರ್ಟಾಗಿ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. 3 ಲವಂಗ, 1 ಇಂಚು ಶುಂಠಿ, 4ರಿಂದ 5 ಕಾಳು ಮೆಣಸು, 1 ಏಲಕ್ಕಿ ಹಾಕ್ತಾಯಿದ್ದೀನಿ. ಮತ್ತು ಜೊತೆಗೆ ಜೀರಿಗೆ, ಅರಿಶಿನ ಪುಡಿ, ಒಂದು ಸ್ವಲ್ಪ ಸಣ್ಣ ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಸಣ್ಣ ಗಾತ್ರದ ಉಂಡೆ, ಹಾಗೆ ಒಂದು ಮೀಡಿಯಮ್ ಈರುಳ್ಳಿ, ಒಂದು ಟೊಮೊಟೊ, ಕೊತ್ತಂಬರಿ, ಹಾಗೆ ಹುರಿದಂತಹ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆನೂ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ಬಿಡಿ. ಈ 4 ಪದಾರ್ಥ ಹುರಿದ್ರೆ ಸಾಕು. ಹಸಿಮೆಣಸಿನ್ಕಾಯಿ, ಟೊಮೊಟೊ, ಜೀರಿಗೆ ಮತ್ತು ಕಾಳು ಮೆಣಸಿನ್ಕಾಯಿ ಹುರಿದು ತೊಗೊಂಡ್ಬಿಡಿ. ಬಾಕಿದೆಲ್ಲ ಹಸಿದೆ ಹಾಕ್ಕೊಂಡ್ಬಿಡೋಣ. ನೋಡಿ, 2 ರೌಂಡ್ ಮಿಕ್ಸಿ ಹಾಕ್ಕೊಂಡು ಬಂದರೆ ನಮಗೆ ಪೇಸ್ಟ್ ರೆಡಿ ಆಯಿತು ಅದಕ್ಕೆ ಹಾಕಲಿಕ್ಕೆ. ಹಾಗೆ 4 ಹೀರೆಕಾಯಿ ತೊಗೊಂಡಿದ್ದೀನಿ, ಮೀಡಿಯಮ್ ಗಾತ್ರದ್ದು ಎಳೆ ಹೀರೆಕಾಯಿ ಫ್ರೆಂಡ್ಸ್. ಆಮೇಲೆ ನೋಡಿ, 3 ಟೇಬಲ್ ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಗ್ಯಾಸ್ನ ಆನ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಗ್ಯಾಸ್ನ ಆನ್ ಮಾಡ್ಕೊಳ್ಳಿ. ನೋಡಿ, ಹೀರೆಕಾಯಿಂದ ತಿನ್ನೋದ್ರಿಂದ ನಮಗೆ ಏನೆಲ್ಲ ಆರೋಗ್ಯದ ಲಾಭಗಳೇ ಅನ್ನೋದನ್ನು ನಾನು ನೆಕ್ಸ್ಟ್ ತಿಳಿಸ್ತಾ ಹೋಗ್ತೀನಿ. ನೋಡಿ, ಒಂದು ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ 3 ಟೇಬಲ್ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಸಾಸಿವೆ ಹಾಕ್ತಾಯಿದ್ದೀನಿ. ನಾವು ಫಸ್ಟ್ ಏನು ಮಾಡೋಣಪ್ಪ ಅಂದರೆ, ಕ್ಲೀನ್ ಮಾಡಿ ಮೇಲ್ಗಡೆ ಸಿಪ್ಪೆ ತೆಗೆದು ಹೀರೆಕಾಯಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ. ಅದನ್ನು ನಾವೇನು ಮಾಡಬೇಕು, 1 ರೌಂಡು ಇದನ್ನು ನಾವು ಬೇಯಿಸ್ಕೊಂಡು ಬಿಡಬೇಕು ಎಣ್ಣೆಯಲ್ಲಿ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹೀರೆಕಾಯಿ, ಹಾಗಾದರೆ ಬೇಗ ಬಂದುಬಿಡುತ್ತೆ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಬಾಡಿಸ್ಕೊಂಡು ಬಿಡ್ತೀನಿ. ಸ್ವಲ್ಪ ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇವಾಗಲೇ ಒಂದು ಸ್ವಲ್ಪ ಹಾಕ್ಕೊಂಡು ಬಿಡಬೇಕು. ಆವಾಗ ಹೋಳಿಗೆಲ್ಲ ನಮಗೆ ನೀಟಾಗಿ ಉಪ್ಪು ಹತ್ಕೊಂಡು ಬಿಡುತ್ತೆ. ಯಾವುದೇ ಪದಾರ್ಥ ಬೇಯಿಸೋ ಮುಂದೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ವಿ ಅಂದರೆ ಅದು ಹೋಳಿಗೆಲ್ಲ ಉಪ್ಪು ಹತ್ಕೊಂಡು ಬರುತ್ತೆ. ನೋಡಿ, ಈ ರೀತಿ ಎಣ್ಣೆ ಮತ್ತು ಸಾಸಿವೆ ಜೊತೆಗೆ ಮೊದಲು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ನಾನು ಹಾಕ್ತೀನಿ. ಈ ಹೀರೆಕಾಯಿ ಸೇವನೆಯಿಂದ ನಮಗೆ ವಿಟಮಿನ್ ಎ ಹೇರಳವಾಗಿ ಇರೋದ್ರಿಂದ ಇದರಲ್ಲಿ ಕಣ್ಣಿನ ದೃಷ್ಟಿ ನಮಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸೇವನೆ ಮಾಡೋದ್ರಿಂದ ನೀರಿನಾಂಶ, ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಇದು ನಿರ್ಜಲೀಕರಣಕ್ಕೆ ತುಂಬ ಒಳ್ಳೆಯದು. ಹಾಗೆ ರಕ್ತ ಕಡಿಮೆ ಇರುತ್ತಲ್ಲ ದೇಹದಲ್ಲಿ, ಅವರು ವಾರಕ್ಕೆ 2 ಸಾರಿ ಹೀರೆಕಾಯಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಕೂಡ ಹೆಚ್ಚಾಗುತ್ತೆ. ಮಕ್ಕಳಿಗೆ ಈ ಹೀರೆಕಾಯಿನ ಈ ರೀತಿ ಮಾಡಿಕೊಟ್ರೆ, ಕೆಲವೊಂದು ಮಕ್ಕಳು ತಿನ್ನೋದಿಲ್ಲ ಅಲ್ವಾ, ಆವಾಗ ನಾವು ಇದು ಫ್ರೈ ಮಾಡ್ತಾ ಇದ್ದೇನಲ್ವಾ, ಅರಿಶಿನ ಪುಡಿ ಉಪ್ಪು ಹಾಕಿಬಿಟ್ಟು ಇದು ಫ್ರೈ ಮಾಡಿದ್ದನ್ನು ಒಂದು ಅರ್ಧ ಬೌಲಷ್ಟು ಎತ್ತಿಟ್ಬಿಡಬೇಕು ಫ್ರೆಂಡ್ಸ್. ಅದನ್ನು ಕೂಡ ನಾವು ಸಪ್ರೇಟಾಗಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಮಕ್ಕಳಿಗೆ ಅದೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಟ್ಬಿಟ್ರೆ ಅವ್ರಿಗೆ ಗೊತ್ತೇ ಆಗೋಲ್ಲ, ಚಟ್ನಿ ಥರ ಆಗಿಬಿಡುತ್ತೆ. ಹೀರೆಕಾಯಿ ಹೋಳು ಹಾಕಿ ಚಟ್ನಿ ಥರ ಆಗಿಬಿಡುತ್ತೆ. ಅನ್ನಕ್ಕೆ ಗ್ರೇವಿ ಟೈಪ್ ಆಯಿತು ಅಂದರೆ ಅನ್ನಕ್ಕೂ ಕೂಡ ಹಾಕಿದರೆ ಅವ್ರಿಗೆ ಹೀರೆಕಾಯಿ ಹಾಕಿದ್ದೀವಿ ಅಂತ ಗೊತ್ತೇ ಆಗೋಲ್ಲ. ಯಾವ ಮಕ್ಕಳು ತಿನ್ನೋದಿಲ್ವೋ ಅವಕ್ಕೊಂದು ಸ್ವಲ್ಪ ತರಕಾರಿನ ಗ್ರೈಂಡ್ ಮಾಡಿ ಕೊಟ್ಬಿಡಬೇಕು. ಮತ್ತು ನಾನು 2 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು, ಎಣ್ಣೆಗೆ ಸಾಸಿವೆ, ಇದು ಸಾಂಬಾರು ಪುಡಿ, ಹಾಗೆ ನಿಮ್ಮಲ್ಲಿ ಯಾವುದು ಗರಂ ಮಸಾಲ ಯಾವ ಪೌಡ್ರ್ ಇದೆಯೋ ಆ ಪೌಡ್ರನ್ನ ಹಾಕ್ಕೊಂಡ್ಬಿಟ್ಟು, ನೆಕ್ಸ್ಟ್ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪಿದ್ರೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನಾನು ರುಬ್ಲಿಕ್ಕೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ನನ್ನ ಮಕ್ಕಳು ಕರಿಬೇವಿನ ಸೊಪ್ಪನ್ನ ಎತ್ತಿಡೋ ಕಾರಣಕ್ಕೆ ನಾನು ಪ್ರತಿಯೊಂದು ಪದಾರ್ಥಕ್ಕೂ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ರುಬ್ಬಿ ಹಾಕ್ಬಿಡ್ತೀನಿ. ನೆಕ್ಸ್ಟ್ ನೋಡಿ, ರೆಡಿ ಮಾಡಿಟ್ಕೊಂಡಂತಹ ಪೇಸ್ಟ್ ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು. ಜಾಸ್ತಿ ನೀರನ್ನು ಹಾಕಬೇಡ್ರಿ. ನೀರು ಯಾಕಂದರೆ ಹೀರೆಕಾಯಿ ಸ್ವಲ್ಪ ನೀರಿನ ಅಂಶ ಹೆಚ್ಚಿರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ. ಜಾಸ್ತಿ ನೀರು ಹಾಕ್ಬಿಟ್ರೆ ನಮಗೆ ಗಟ್ಟಿ ಗ್ರೇವಿ ಸಿಗೋಲ್ಲ, ತುಂಬ ನೀರು ಆಗಿಬಿಡುತ್ತೆ. ನೋಡಿ, ಚಪಾತಿಗೆ, ಜೋಳದ ರೊಟ್ಟಿಗೆ ತುಂಬ ಟೇಸ್ಟಿಯಾಗಿ, ತುಂಬ ಸಿಂಪಲ್ಲಾಗಿ, ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು ಫ್ರೆಂಡ್ಸ್. ಸ್ವಲ್ಪ ಹಸಿ ವಾಸನೆ ಹೋಗಲಿ, ಇದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಸ್ವಲ್ಪ ಹೋಗಲಿ. ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಬರುತ್ತೆ ಅಂತಲೇ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ದೀನಿ ನಾನು. ಈ ರೀತಿ ಫ್ರೈ ಮಾಡಿ ಹಾಕ್ಕೊಂಡ್ಬಿಡಿ. ತಿಂದೇ ಇರೋ ಮಕ್ಕಳಿಗೆ ಯಾವ ರೀತಿ ಮಾಡೋದು, ಹೀರೆಕಾಯಿ ತೊಕ್ಕು ಮಾಡ್ತಾರಲ್ವ ಆ ರೀತಿ ನಾವು ಕೂಡ ಮಾಡಿಕೊಡ್ಬೋದು. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನು ನೋಡಿ, ಆರೋಗ್ಯಕ್ಕೆ ಯಾವುದು ಒಳ್ಳೆಯದೋ ಆ ಅಡುಗೆಗಳನ್ನು ಮಾತ್ರ ತೋರಿಸ್ತೀನಿ. ಹೆಚ್ಚಿಗೆ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥ, ಆಲೂಗಡ್ಡೆ, ಮೈದಾ ಹಿಟ್ಟು ಇವೆಲ್ಲ ಹಾಕಿ ಯಾವುದೇ ಅನಾರೋಗ್ಯಕರ ಆರೋಗ್ಯಕ್ಕೆ ಹಾಳು ಮಾಡುವಂತಹ ಯಾವುದೇ ಪದಾರ್ಥಗಳನ್ನು ನಾನು ತೋರಿಸ್ಲಿಕ್ಕೆ ಹೋಗಲ್ಲ ಫ್ರೆಂಡ್ಸ್. ಆರೋಗ್ಯಕ್ಕೆ ಏನು ಒಳ್ಳೆಯದು, ಯಾವುದನ್ನು ತಿಂದರೆ
ಮಕ್ಕಳಿಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆನೇ ತೋರಿಸ್ತಿರ್ತೀನಿ. ಇನ್ನೊಂದು ನೋಡಿ, ಬೀಟ್ರೋಟ್ ಹಾಕಿಬಿಟ್ಟು ದೋಸೆ ಮಾಡೋದು ಹೇಗೆ, ಪುಟಾಣಿ ದೋಸೆ ಮಕ್ಕಳಿಗೋಸ್ಕರ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ. ಹಾಗೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ನೆನೆ ಹಾಕಿಬಿಟ್ಟು ಹಾಲು ಹಾಕಿಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಚುರುಕಾಗುತ್ತೆ. ಅವೆಲ್ಲ ವೀಡಿಯೋಸ್ ಹಾಕಿದ್ದೀನಿ. ಎಲ್ಲ ನನ್ನ ಚಾನಲಿಗೆ ಒಂದ್ಸರಿ ವಿಸಿಟ್ ಮಾಡಿ ಎಲ್ಲ ವೀಡಿಯೋನ ನೋಡಿ. ದಯವಿಟ್ಟು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಲ್ತಿ ವಿಡಿಯೋ ಹಾಕಲಿಕ್ಕೆ ನನಗೂ ಸ್ವಲ್ಪ ಹುಮ್ಮಸ್ ತುಂಬಿದಂಗೆ ಆಗುತ್ತೆ ಫ್ರೆಂಡ್ಸ್. ನೋಡಿ, ಹೀರೆಕಾಯಿದು ನಮಗೆ ಪಲ್ಯ ಚೆನ್ನಾಗಿ ಕುದ್ದು ಬರ್ತಾ ಇದೆ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಸುತ್ತಲೂ, ಅಲ್ಲಿ ಮಟ್ಟ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಿ. ಸ್ವಲ್ಪ ಮುಖದ ಮೇಲೆ ಮುಚ್ಚಿ ನೀಟಾಗಿ ಬೇಯಿಸ್ಕೊಂಡ್ಬಿಡಿ ಫ್ರೆಂಡ್ಸ್. ಬೇಯಿಸ್ಕೊಂಡ್ರೆ ನಮಗೆ ಹೀರೆಕಾಯಿ ಪಲ್ಯ ತಿನ್ನಲಿಕ್ಕೆ ರೆಡಿ ಆಯಿತು. ಜೋಳದ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿತ್ತು. ನಾನು ನೋಡಿ, ಜೋಳದ ರೊಟ್ಟಿ ಜೋಳದ ರೊಟ್ಟಿ ಇತ್ತು ಮಾಡಿಟ್ಟಿದ್ದು ಮನೆಯಲ್ಲಿ. ಅದ್ರ ಜೊತೆಗೆ ನಾನು ಇವಾಗ ನಿಮಗೆ ಒಂದು ರೊಟ್ಟಿನ ತಿಂದು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಮಾಡ್ಕೊಳ್ಳಿ. ಇದು ಬೇಗ ಹಾಳಾಗೋದು ಇಲ್ಲ ಫ್ರೆಂಡ್ಸ್. ನಾವೆಲ್ಲ ಹುರಿದು ಹಾಕಿದ್ದೀವಲ್ಲ ಐಟಮ್ಸು, ಬೇಗ ಹಾಳಾಗೋದಿಲ್ಲ. ಊಟಕ್ಕೆ ಡಬ್ಬಿ ಕಟ್ಟಲಿಕ್ಕೂ ನಮಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹೀರೆಕಾಯಿನ ತಿನ್ನೋ ಮಕ್ಕಳು, ತಿಂದೇ ಇರೋ ಮಕ್ಕಳಿಗೆ ಗ್ರೈಂಡ್ ಮಾಡಿ ಹಾಕಲೇಬೇಕು. ನಮ್ಮ ಮನೆಯಲ್ಲೂ ಒಬ್ಬ ಇದ್ದಾನೆ, ನನ್ನ ದೊಡ್ಡ ಮಗ, ಏನೂ ತಿನ್ನಲ್ಲ, ಪ್ರತಿಯೊಂದನ್ನು ಗ್ರೈಂಡ್ ಮಾಡಿ ಹಾಕಬೇಕು. ಆ ರೀತಿ ಮಕ್ಕಳಿಗೆ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿಬಿಡಿ, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ನೋಡಿ, ನೀಟಾಗಿ ಎಣ್ಣೆ ಬಿಟ್ಕೊತಾ ಇದೆ. ಹುಳಿ, ಉಪ್ಪು, ಖಾರ ತುಂಬ ಚೆನ್ನಾಗಿ ಹತ್ಕೊಂಡು ಬರುತ್ತೆ ಆ ಹೋಳುಗಳಿಗೆಲ್ಲ. ನಾನು ಹಾಗೆ ಹೀರೆಕಾಯ್ದು ಎಣ್ಣೆಗಾಯಿ ಪಲ್ಯ ಮಾಡೋದು ಒಂದು ವಿಡಿಯೋ ಹಾಕಿದ್ದೀನಿ. ಅದನ್ನು ಬೇಕಿದ್ರೆ ನೀವು ಈ ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ, ಲಾಸ್ಟ್ ಸ್ಕ್ರೀನಲ್ಲಿ ಅಥವಾ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಅದನ್ನು ವಾಚ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಕೆಲವೊಬ್ಬರು ಬೆಲ್ಲ ಇಷ್ಟಪಡ್ತಾರಲ್ವ, ಅವರೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಟ್ರೆ ಇದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂತು. ನಮ್ಮ ಅಪ್ಪಾಜಿಗೆ ಬೆಲ್ಲ ಇಷ್ಟ ಆಗಲ್ಲ, ಆ ಕಾರಣಕ್ಕೆ ನಾನು ಬೆಲ್ಲ ಸ್ಕಿಪ್ ಮಾಡಿದ್ದೀನಿ. ಬೆಲ್ಲ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅಪ್ಪಾಜಿಗೋಸ್ಕರನೇ ಮಾಡಿದ್ದಿದ್ದು, ಖಡಕ್ ರೊಟ್ಟಿಗೋಸ್ಕರ. ಅದಕ್ಕೆ ನಾನು ಬೆಲ್ಲ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನಾನು ಆಲ್ರೆಡಿ ನಿಮಗೆ ತಿಂದು ತೋರಿಸ್ತಾ ಇದ್ದೀನಿ ಜೋಳದ ರೊಟ್ಟಿ ಜೊತೆಗೆ. ಹಾಗೆ ನೋಡಿ, ನಾನು ಇನ್ನೊಂದು ವಿಚಾರ ನಿಮ್ಮಲ್ಲಿ ಶೇರ್ ಮಾಡ್ಕೋಬೋದಕ್ಕಾಗಿತ್ತು. ನಾನು ರೊಟ್ಟಿ ಮಾಡೋ ಮಿಷಿನ್ ತಂದಿದ್ದೀನಿ ಫ್ರೆಂಡ್ಸ್, ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಸದ್ಯದಲ್ಲಿ. ನೋಡಿ, ಬೆಳಗ್ಗೆ ಟಿಫನಿಗೆ ಅಂತ ಹೇಳಿ ನಾನು ಅಕ್ಕಿ ಕಡುಬು ಮಾಡಿದ್ದೆ. ಅದು ಜಸ್ಟ್ ಹಾಗೆ ವಿಡಿಯೋ ಮಾಡಿದ್ದೆ, ಹಾಕಿದ್ದೆ. ಫುಲ್ ರೆಸಿಪಿ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಬೇಕಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ. ನೋಡಿ, ಅಕ್ಕಿ ಕಡುಬು ಅರಿಶಿನ ಎಲೆ ಹಾಕಿಬಿಟ್ಟು ಬೇಯಿಸಿದ್ದೆ ನಾನು. ಅರಿಶಿನ ಎಲೆನ ಕಂಟಿನ್ಯೂ ಕೆಳಗಡೆ ಹಾಸಿ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದೆ. ಹಾಗೆ ಇದ್ರ ಜೊತೆಗೆ ಏನಪ್ಪ ಅಂದರೆ ಮೆಂತ್ಯ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಾರಿ ವಿಡಿಯೋ ಮಾಡಿ ಹಾಕ್ತೀನಿ, ನೀವು ಒಂದು ಸಾರಿ ಟ್ರೈ ಮಾಡಿದೆ ಅಂತ್ರಿ. ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಟಿಫನಿಗೆ. ನೋಡಿ, ನಾನು ಅರಿಶಿನ ಎಲೆ ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ಅದನ್ನೇ ತಿಂತಾಯಿದ್ದೀನಿ ಇವಾಗ ಟಿಫನಿಗೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ಸ್ಮೂತಾಗಿದೆ, ಒಳಗಡೆಗೂ ತುಂಬ ನೀಟಾಗಿ ಬೆಂದು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಸಿ ಬಿಸಿ ಇಲ್ಲ, ಗಟ್ಟಿ ಇಲ್ಲ, ತುಂಬ ಸ್ಮೂತ್ ಇತ್ತು. ಮಕ್ಕಳಿಗೆ ಮಧ್ಯಾಹ್ನ ಲಂಚ್ಗೆ ಕಟ್ಟಲಿಕ್ಕೆ, ಇದು ಬಾಕ್ಸಿಗೆ ಕಟ್ಟಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೆತ್ತಗಿರುತ್ತಲ್ವ, ಮಕ್ಕಳು ಇಷ್ಟಪಟ್ಟು ತಿಂದುಬಿಡ್ತಾರೆ. ಬಿಸಿ ಬಿಸಿ ಕಡುಬಿನ ಜೊತೆಗೆ ಕಾಯಿ ಚಟ್ನಿ. ಹಾಗೆ ನೋಡಿ, ಅದ್ರ ಜೊತೆಗೆ ನಾನು ಮತ್ತು ಹೀರೆಕಾಯ್ದು ಗ್ರೇವಿ ಮಾಡಿದ್ದೆ ಅಲ್ವಾ, ಅದನ್ನು ನೋಡಿ ಅದ್ರ ಜೊತೆಗೆ ತಿಂತಾಯಿದ್ದೀನಿ. ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಅದು ಹುಳಿ ಖಾರ ಎಲ್ಲ ಇತ್ತಲ್ಲ, ಕಡುಬಿನ ಜೊತೆ ತುಂಬ ಟೇಸ್ಟ್ ಆಯಿತು. ಸೂಪರಾಗಿತ್ತು ಫ್ರೆಂಡ್ಸ್. ಖಾರ ಹುಳಿ ಉಪ್ಪು ತುಂಬ ಚೆನ್ನಾಗಿದೆ. ನೀವು ಅಕ್ಕಿ ಕಡುಬು ಮಾಡ್ತೀರಾ ಅಂತ ಹೇಳಿದ್ದೀನಿ, ಕಾಮೆಂಟ್ ಮೂಲಕ ತಿಳಿಸಿ. ತುಂಬ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.